ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಏನಾಗ್ತದೆ ಅಲ್ಲಿ? ಕೀರ್ತಿಯ ಪ್ಲಾನ್ ಉಲ್ಟಾ ಹೊಡೆದ್ಬಿಡ್ತಾ? ಫೈನಲಿ ವೈಷ್ಣವ್ ಲಕ್ಷ್ಮಿ ಒಂದಾಗ್ಬಿಟ್ರ? ಅದು ಕನಸ ನನಸ? ಇದು ಎಲ್ಲದಕ್ಕೂ ಉತ್ತರ ಸಿಗಬೇಕು ಅಂದರೆ ಈಗಲೇ ನಾವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ವೈಷ್ಣವ್ ಹಾಗೆ ಕೀರ್ತಿ ಬಗ್ಗೆ ಅನುಮಾನ ಪಡ್ತಾಳೆ. ನಿಜ ಹೇಳಬೇಕು ಅಂದರೆ ಅದು ಅನುಮಾನ ಅಲ್ಲ, ನಿಜವಾಗ್ಲೂ ಕೀರ್ತಿ ಹಾಗೆ ವೈಷ್ಣವ್ ಲವರ್ಸ್ ಆಗಿದ್ರು. ಆದರೆ ಮನೇಲಿ ಯಾರೂ ಕೂಡ ಅದನ್ನು ನಿಜ ಅಂತ ಒಪ್ಕೊಂಡಿರಲಿಲ್ಲ. ಈ ಕಡೆ ಇಬ್ಬರ ನಡುವೆ ಏನೂ ಇದೆ ಅನ್ನೋ ಅನುಮಾನ ಎಲ್ಲ ಕಡೆಯಿಂದ ಬಂದರೂ ಕೂಡ ಕೀರ್ತಿ ಮತ್ತು ವೈಷ್ಣವ್ ಮೇಲೆ ಯಾವತ್ತೂ ಕೂಡ ಲಕ್ಷ್ಮಿ ಅನುಮಾನ ಪಡಲೇ ಇಲ್ಲ. ಅನುಮಾನ ಬಂದರೂ ಕೂಡ ಮನಸ್ಸಿಂದ ಆಲೋಚನೆ ಮಾಡೋ ಬದಲು ಬುದ್ಧಿಯಿಂದ ಆಲೋಚನೆ ಮಾಡ್ತಾ ಇದ್ಲು. ಬುದ್ಧಿಯಿಂದ ಆಲೋಚನೆ ಮಾಡಿ ಇಬ್ಬರ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ತನಗೆ ತಾನೇ ಸಮಾಧಾನ ಮಾಡ್ಕೋತಾ ಇದ್ಲು. ಯಾಕಂದರೆ ಇಬ್ಬರ ನಡುವೆ ಸಂಬಂಧ ಇದೆ ಅಂತ ಗೊತ್ತಾಗ್ಬಿಟ್ರೆ ತನ್ನ ಮನಸ್ಸು ಒಡ್ದೋಗ್ಬಿಡತ್ತೆ. ಖಂಡಿತ ಆನಂತರ ತನ್ನ ಜೀವನ ಚೆನ್ನಾಗಿರುವುದಿಲ್ಲ. ಖಂಡಿತ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ನನ್ನಿಂದ ಆಗೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ. ಹಾಗಾಗಿ ತುಂಬ ದಿನ ತಳ್ತಾ ಬಂದ್ಲು. ಫೈನಲಿ ಆ ದಿನ ಬಂದೇ ಬಿಡ್ತು. ಅವಳು ಬೇಡ ಬೇಡ ಅಂದರೂ ಅನುಮಾನ ಹುಟ್ಟೇ ಬಿಡ್ತು. ಅದನ್ನು ತಿಳ್ಕೊಂಡೇ ಬಿಡಬೇಕು ಅನ್ನೋ ಪ್ರಯತ್ನಕ್ಕೂ ಕೂಡ ಮುಂದಾದ್ಲು, ತಿಳ್ಕೊಂಡ್ಲು ಕೂಡ. ಆದರೆ ಅವಳಿಗೆ ಸಿಕ್ಕ ಉತ್ತರ ವೈಷ್ಣು ಮಾತ್ರ ಕೀರ್ತಿ ಲವರ್ಸ್ ಅಲ್ಲ, ಅವರಿಬ್ರು ಟ್ರೂ ಫ್ರೆಂಡ್ಸ್ ಅಂತ. ಈ ಕಡೆ ವೈಷ್ಣವ್ ಕೂಡ ಉತ್ತರ ಕೊಡಲಿಲ್ಲ, ಆ ಕಡೆ ಕೀರ್ತಿ ಕೂಡ ಪ್ಲೇಟ್ ಚೇಂಜ್ ಮಾಡಿಬಿಟ್ಲು. ಈ ಕಡೆ ಕೀರ್ತಿ ಇಂಥ ತಪ್ಪು ಮಾಡಿಬಿಟ್ಟೆ ಲಕ್ಷ್ಮಿ, ಒಂದು ಟ್ರೂ ಫ್ರೆಂಡ್ಸ್ ಬಗ್ಗೆ ಇಷ್ಟು ಅನುಮಾನ ಪಟ್ಬಿಟ್ಟಿಯಲ್ಲ, ನೀನು ಮಾಡಿದ್ದು ಎಷ್ಟು ಸರಿ, ಇದು ತಪ್ಪಲ್ವಾ ಅಂತ ಹೇಳಿ ಕಣ್ಣೀರು ಹಾಕ್ಕೊಂಡು ಹೊರಟ್ಬಿಟ್ಲು. ಈ ಕಡೆ ವೈಷ್ಣವ್ ಕೀರ್ತಿ ಅಂತ ಬೆಸ್ಟ್ ಫ್ರೆಂಡ್ಸ್ ನಡುವೆ ಈ ರೀತಿ ಸಂಬಂಧನ ಕಲ್ಪನೆ ಮಾಡ್ಕೊಂಡು ಮಾತಾಡ್ಬಿಟ್ನಲ್ಲ ಅಂತ ಲಕ್ಷ್ಮಿ ತುಂಬಾ ವ್ಯಥೆ ಪಟ್ಲು. ಹಾಗಾಗಿ ಈ ಕಡೆ ವೈಷ್ಣವ್ಗೆ ಕೀರ್ತಿಗೆ ಮುಖ ತೋರ್ಸೋಕ್ಕಾಗದೆ ಅವಳು ಮನೆಗೂ ಹೋಗೋಕ್ಕಾಗದೆ ತನ್ನ ದೊಡ್ಡಪ್ಪನ ಮನೆಗೆ ಅಂದರೆ ಅವಳ ಮನೆಗೆ ಬಂದ್ಬಿಟ್ಲು. ಈ ಕಡೆ ದೊಡ್ಡಪ್ಪ ಕೇಳ್ತಿದ್ದಾಗೆ ಹತ್ಕೊಂಡು, ಪಾಪ ದೊಡ್ಡಪ್ಪ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿದಾಗ, ದೇವ್ರಂಥ ಮಕ್ಕಳು ನೀವು, ದೇವ್ರ ಮಕ್ಕಳು, ನೀವು ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂದರು ದೊಡ್ಡಪ್ಪ. ಆದರೆ ಇಲ್ಲಿ ಇಲ್ಲಪ್ಪ ದೊಡ್ಡಪ್ಪ, ತಪ್ಪು ಮಾಡಿಬಿಟ್ಟೆ. ಕೀರ್ತಿ ವೈಷ್ಣವ್ ಇಬ್ಬರ ಮೇಲೆ ನಾನು ಅನುಮಾನ ಪಟ್ಬಿಟ್ಟೆ. ಅವ್ರ ಬಗ್ಗೆ ನನಗೆ ಅನುಮಾನ ಜಾಸ್ತಿ ಆಯಿತು. ಬೆಸ್ಟ್ ಫ್ರೆಂಡ್ಸ್ ಹೊರತಾಗಿ ಅವರಿಬ್ಬರ ನಡುವೆ ಸಂಬಂಧ ಇದೆ ಅಂತ ಕಲ್ಪನೆ ಮಾಡಿಕೊಂಡು ನೀರ್ಫಾಗಿ ಪ್ರಶ್ನೆ ಮಾಡಿಬಿಟ್ಟೆ. ಆದರೆ ಕೀರ್ತಿಯವರು ತುಂಬ ನೊಂದ್ಕೊಂಡು, ನಾವಿಬ್ಬರು ಚಿಕ್ಕದ್ರಿಂದ ಗುಡ್ ಫ್ರೆಂಡ್ಸ್, ಈ ರೀತಿ ತಪ್ಪು ಮಾಡಿಬಿಟ್ಟಿಯಲ್ಲ, ಈ ರೀತಿ ಅನುಮಾನ ಪಟ್ಬಿಟ್ಟಿಯಲ್ಲ ಅಂತ ಬೇಜಾರು ಮಾಡಿಕೊಂಡು ಹತ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ತಿದ್ರೆ ಈ ಕಡೆ ದೊಡ್ಡಪ್ಪಂಗೆ ಶಾಕ್ ಆಗ್ತದೆ. ಬಿಕಾಸ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ವೈಷ್ಣವ್ ಕೀರ್ತಿ ಲವರ್ಸ್ ಅಂತ. ಅವರೇ ವೈಷ್ಣವ್ ಹತ್ರ ಮಾತು ತೊಗೊಂಡಿದ್ರು, ಈ ವಿಷಯ ತನ್ನ ಮಗಳಿಗೆ ಗೊತ್ತಾಗಬಾರ್ದು, ಗೊತ್ತಾದರೆ ಅಲ್ಲೋಲ ಕಲ್ಲೋಲ ಆಗತ್ತೆ ಅಂತ. ಈ ಕಡೆ ತನ್ನ ಮಗಳು ವ್ಯಥೆಪಟ್ಟು ಪಾಪ ಪ್ರಜ್ಞೆಯಿಂದ ಬೇಯ್ತಾ ಇದ್ರೆ, ಮಗಳೇ ನೀನು ತಪ್ಪು ಮಾತಾಡಿಲ್ಲ, ಜೊತೆಗೆ ತಪ್ಪು ಕಲ್ಪನೆ ಮಾಡ್ಕೊಂಡಿಲ್ಲ, ನೀನು ಏನು ಕಲ್ಪನೆ ಮಾಡ್ಕೊಂಡಿದ್ಯೋ ಅದು ಖಂಡಿತ ನಿಜ. ಅವರಿಬ್ಬರೇ ನಿಜವಾದ ಲವರ್ಸ್. ಆದರೆ ಅವರಿಬ್ಬರು ನಿನ್ನ ಜೀವನದಲ್ಲಿ ಯಾವುದೇ ರೀತಿಯ ಅಲ್ಲೂಲ ಕಲ್ಲೂಲ ಎಬ್ಬಿಸದೇ ಇದ್ದರೆ ಸಾಕು, ಕೀರ್ತಿ ನಿನ್ನ ಮತ್ತು ವೈಷ್ಣವ್ ಜೀವನದಲ್ಲಿ ಬರದೇ ಇದ್ದರೆ ಸಾಕು ಅಂತ ಹೇಳಿ ಈ ಕಡೆ ಮನಸ್ಸಲ್ಲೇ ದೇವ್ರ ಹತ್ರ ಬೇಡ್ಕೋತಿದ್ದಾರೆ ದೊಡ್ಡಪ್ಪ. ಈ ಕಡೆ ಮನೇಲಿ ಕಾಯ್ತಿರ್ತಾರಲ್ವಮ್ಮ ಅಂದಾಗ, ಇಲ್ಲ ಅಪ್ಪ ನನಗೆ ಮನೆಗೆ ಹೋಗೋಕ್ಕೆ ಆಗ್ತಿಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ವೈಷ್ಣವ್ ಅವ್ರಿಗೆ ಹೇಗೆ ಮುಖ ತೋರಿಸ್ಲಿ, ನಾನು ಅವ್ರ ಬಗ್ಗೆ ಅನುಮಾನ ಪಟ್ಟಿದ್ದೀನಿ. ಒಳ್ಳೆ ಫ್ರೆಂಡ್ಸ್ ಬಗ್ಗೆ ಈ ರೀತಿ ಅನುಮಾನ ಪಟ್ಟರೆ ಹೀಗೆ ಅವರು ನನ್ನನ್ನು ನಂಬ್ತಾರೆ, ಹೀಗೆ ನಾನು ಅವ್ರಿಗೆ ಮುಖ ತೋರಿಸ್ಲಿ? ಕೀರ್ತಿ ವೈಷ್ಣವ್ ಅವ್ರಿಗೆ ನನ್ನಿಂದ ಮುಖ ತೋರ್ಸೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ ತನ್ನ ಲಕ್ಷ್ಮಿ ಅಲ್ಲಿ ಇಲ್ಲದೆ ಇರೋದು ಗೊತ್ತಾದಾಗ ಈ ಕಡೆ ಕೀರ್ತಿ ಹತ್ರ ಅವಳ ಮನಸ್ಸಲ್ಲಿರೋದು ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಅವ್ರಿಗೆ ಗೊತ್ತಾಗೋದು ಕೀರ್ತಿ ಮೂವ್ ಆನ್ ಆಗಿದ್ದಾಳೆ ಅಂತ. ಪ್ರಶ್ನೆ ಮಾಡಿದ್ರು ಕೂಡ ಅವಳು ಅದನ್ನೇ ಹೇಳಿದಾಗ ಅದನ್ನೇ ನಂಬ್ಕೋತಾರೆ ವೈಷ್ಣು. ಫೈನಲಿ ಮನೆಗೆ ಹೋಗಿರ್ಬೋದು ಲಕ್ಷ್ಮಿ ಅಂತ ಅಂದ್ಕೊಂಡು ಮನೆಗೆ ಬಂದರೆ ಮನೇಲೂ ಕೂಡ ಇಲ್ಲ. ಏನದು ಮನೇಲೂ ಕೂಡ ಇಲ್ವಲ್ಲ ಅಂತ ಅಂದ್ಕೊಂಡು ಈ ಕಡೆ ಲಕ್ಷ್ಮಿ ಕಾಲ್ ಮಾಡ್ತಾರೆ. ಈ ಕಡೆ ಲಕ್ಷ್ಮಿ ವೈಷ್ಣವ್ ಕಾಲ್ನ ರಿಸೀವ್ ಮಾಡ್ತಾಳೆ ತುಂಬ ಮುಜುಗರದಿಂದ. ಈ ಕಡೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನಿಮಗೆ ಮುಖ ತೋರ್ಸೋಕೆ ನಾನು ಆಗ್ತಿಲ್ಲ, ನಿಮಗೆ ನನ್ನ ಮಾತುಗಳಿಂದ ತುಂಬಾ ನೋವಾಗಿದೆ, ನಿಮ್ಮ ಬಗ್ಗೆ ಅನುಮಾನ ಪಟ್ಬಿಟ್ಟೆ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಈ ಕಡೆ ವೈಷ್ಣವ್ ಅಂಥದ್ದೇನಾಗಿದೆ, ಯಾವುದೇ ರೀತಿ ತಪ್ಪನ ಕೂಡ ನೀವು ಮಾಡಿಲ್ಲ, ಅಂಥದ್ದೇನು, ಮೊದಲು ನಾನು ನಿಮ್ಮನ್ನು ನೋಡಬೇಕು, ನಂಗೆ ತುಂಬ ಚೆನ್ನಾಗಿ ಗೊತ್ತು ಇವ್ರ ಮನಸ್ಸಿಗೆ ನೋವು ಮಾಡಿಬಿಟ್ಟೆ ಅಂತ ನೀವು ತುಂಬ ಅಳ್ತಾ ಇರ್ತೀರಾ ಅಂದಾಗ ಏನಿಲ್ಲ ಅಂತ ಹೇಳ್ತಾಳೆ ಲಕ್ಷ್ಮಿ. ಹೌದಾ, ನನ್ನ ಕಣ್ಮುಂದೆ ಮೊದಲು ಬನ್ನಿ, ನಾನು ನಿಮ್ಮನ್ನು ನೋಡಬೇಕು, ನೋಡಿದಾಗಷ್ಟೇ ನೀವು ಅಳ್ತಿದ್ರ ಅಲ್ವಾ ಅಂತ ಗೊತ್ತಾಗೋದು, ಆದಷ್ಟು ಬೇಗ ಬನ್ನಿ ಅಂತ ಹೇಳ್ತಾರೆ. ಇದು ತನಕ ಅಳ್ತದ ಲಕ್ಷ್ಮಿಗೆ ತನ್ನ ಗಂಡ ಈ ರೀತಿ ಹೇಳಿದ್ದನ್ನು ನೋಡಿ ಫುಲ್ ಖುಷಿ ಆಗ್ತದೆ. ಮನೆಗೆ ಹೊರಡ್ತೀನಿ ಅಂತ ಹೇಳ್ತಿದ್ರೆ ಇಲ್ಲಿ ತನಕ ಮನೆಗೆ ಹೋಗೋಕೆ ಹೆದರುತ್ತದೆ. ಗಂಡ ಫೋನ್ ಮಾಡಿದ ತಕ್ಷಣ ಆಲ್ರೆಡಿ ಹೊರಡ್ತೀನಿ ಅಂತ ಹೇಳ್ತಿದ್ಯಾ,
ಖುಷಿಯಾಗಿರು ಮಗಳ, ಆರಾಮಾಗಿರು, ಯಾವುದೇ ರೀತಿ ಮನಸ್ಸಿಗೆ ಹಚ್ಕೋಬೇಡ. ನಿಜ ಹೇಳಬೇಕು ಅಂದ್ರೆ ನಿಮ್ಮ ಅಪ್ಪನೇ ಬದುಕಿರ್ಬೇಕಿತ್ತು, ಆಗ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಿದ್ದ. ಆದರೆ ನಾನು ಬದುಕಿದ್ದೆ, ನನ್ನನ್ನೇ ಕರ್ಕೊಂಡು ದೇವರು ನಿಮ್ಮ ಅಪ್ಪನ ಬದುಕಿಸ್ಬೇಕಿತ್ತು ಅಂದಾಗ, ಅಪ್ಪ ಆ ರೀತಿ ಹೇಳಬೇಡಿ, ನೀವೂ ಇರಬೇಕಿತ್ತು, ಅಪ್ಪನೂ ಕೂಡ ಇರಬೇಕಿತ್ತು ಅಂತ ಹೇಳ್ತಾಳೆ. ನಂತರ ದೇವ್ರ ನನ್ನ ಮಗಳಿಗೆ ಒಳ್ಳೇದು ಮಾಡು ಅಂತ ಹೇಳಿ ಮಗಳನ್ನ ಬೀಳ್ಕೊಡ್ತಾರೆ. ನಂತರ ಈ ಕಡೆ ವೈಷ್ಣು, ನನ್ನ ಮನಸ್ಸಲ್ಲಿ ಕೀರ್ತಿ ಇಲ್ಲ, ಕೀರ್ತಿ ನನ್ನ ಜೀವನದಲ್ಲಿ ನಿಂದು ಕೂಡ ಬರೋಕ್ಕಾಗಲ್ಲ, ಹಾಗಂತ ಕೀರ್ತಿ ಜೊತೆ ಇರೋ ನೆನಪುಗಳನ್ನ ನನ್ನಿಂದ ಮರೆಯೋಕ್ಕೂ ಕೂಡ ಆಗ್ತಿಲ್ಲ. ಎಲ್ಲರೂ ಹೇಳ್ತಾರೆ ಲಕ್ಷ್ಮಿ ನಿನ್ನ ಜವಾಬ್ದಾರಿ ಮಾತ್ರ ಅಲ್ಲ, ಅವಳು ನಿನ್ನ ಪ್ರೀತಿ, ಅವಳ ಪ್ರೀತಿ ಮಾಡಬೇಕು, ಪ್ರೀತಿಯಿಂದ ನೋಡ್ಕೋಬೇಕು ಅಂತ. ಆದರೆ ಲಕ್ಷ್ಮಿಯವರ, ನನ್ನಿಂದ ನಿಮ್ಮನ್ನು ಪ್ರೀತಿ ಮಾಡೋಕ್ಕಾಗತ್ತಾ? ನಿಮ್ಮನ್ನು ನಾನು ಪ್ರೀತಿಸ್ತೀನ? ಖಂಡಿತ ನನಗೆ ಗೊತ್ತಿಲ್ಲ ಅಂತ ಅನ್ಕೋತಿದ್ರೆ ಆ ಕಡೆ ಕೀರ್ತಿ ಅಮ್ಮ ಕಾರುಣ್ಯವರು, ಏನು ಕೀರ್ತಿ ಮತ್ತೊಂದು ನಾಟಕ ಮಾಡ್ತಿದ್ಯಾ? ನಿಜವಾಗ್ಲೇ ನೀನು ವೈಷ್ಣವ್ನ ಬಿಟ್ಟು ಮುಂದೆ ಹೋಗಿದ್ಯಾ, ಮೂವ್ ಆನ್ ಆಗಿದ್ಯಾ ಅಂತ ಕೇಳ್ತಿದ್ರೆ, ಹೌದು ಮಾವು, ನಿಜವಾಗ್ಲೂ ಮೂವ್ ಆನ್ ಆಗಿದ್ದೀನಿ. ಅವ್ನು ಲಕ್ಷ್ಮಿನ ಮದುವೆ ಆಗಿದ್ಮೇಲೆ ಇನ್ಯಾಕೆ ನಾನು ಹೋಗಲಿ, ನನಗೆಲ್ಲವೂ ಕೂಡ ಅರ್ಥ ಆಗಿದೆ ಅಂತಾಳೆ. ಇದರಿಂದಾಗಿ ಕಾರುಣ್ಯ ಅವ್ರಿಗೆ ಖುಷಿ ಆಗ್ತದೆ. ನಂತರ ಈ ಕಡೆ ಮೋಮ್ ಯಾಕೆ ಟ್ಯಾಬ್ಲೆಟ್ಸ್ ಕೂಡ ತೊಗೊಂಡಿಲ್ಲ ಅಂದಾಗ, ನನಗೀಗ ಟ್ಯಾಬ್ಲೆಟ್ಸ್ ಅವಶ್ಯಕತೆ ಇಲ್ಲ, ನನ್ನ ಮಗಳು ವೈಷ್ಣವನ ಮರೆತು ಮೂವ್ ಆನ್ ಆಗಿ ಅವಳ ಲೈಫ್ನ ನೋಡ್ಕೋತಿದ್ದಾಳೆ ಅಂದರೆ ನನಗೆ ಯಾಕೆ ಟ್ಯಾಬ್ಲೆಟ್ಸ್ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಕೀರ್ತಿ, ಸರಿ ಆಯಿತು, ಆದರೆ ನನಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಅಂತ ಟೈಮ್ ತಗೋತಾಳೆ. ನಂತರ ಈ ಕಡೆ ಲಕ್ಷ್ಮಿ ಬರ್ತಾಳೆ. ಯಾಕೆ ಈ ರೀತಿ ಇದ್ದೀರಾ ಅಂತ ಗಂಗಕ್ಕ ಕೇಳಿದ್ದಕ್ಕೆ ಹತ್ಕೊಂಡು ಅಕ್ಕನ ರೀತಿ ತನ್ನ ನೋವನ್ನೆಲ್ಲ ಹೇಳ್ಕೊಂಡು ಬಿಡ್ತಾಳೆ ಗಂಗಕ್ಕನ ಹತ್ರ. ನಾನು ತಪ್ಪು ಮಾಡಿಬಿಟ್ಟೆ, ಕೀರ್ತಿ ವೈಷ್ಣವ್ ಅವ್ರ ನಡುವೆ ಇರೋ ಪ್ಯೂರ್ ಫ್ರೆಂಡ್ಶಿಪ್ನ ಅನುಮಾನ ಪಟ್ಬಿಟ್ಟೆ, ಅವ್ರು ತುಂಬಾ ನೊಂದ್ಕೊಂಡ್ಬಿಟ್ರು ಅಂತ ಹೇಳ್ತಿದ್ರೆ, ಈ ಕಡೆ ಗಂಗಾಗಿ ಅವರಿಬ್ಬರು ನಿಜವಾದ ಲವರ್ಸ್, ಆದರೆ ನಿಮ್ಮ ಹತ್ರ ನಮಗೆ ಹೇಳೋಕ್ಕಾಗ್ತಿಲ್ಲ, ದಯವಿಟ್ಟು ಲಕ್ಷ್ಮಕ್ಕ ಈ ರೀತಿ ಬೇಜಾರು ಮಾಡ್ಕೋಬೇಡಿ. ವೈಷ್ಣವಣ್ಣ ಆ ರೀತಿ ಇನ್ನೊಬ್ಬರನ್ನ ಪ್ರೀತಿಸಿದ್ರೆ ಪದೇ ಪದೇ ನಿಮ್ಮನ್ನ ಹೆಂಡ್ತಿ ಅಂತ ಹೇಳ್ತಿದ್ರ, ನಿಮ್ಮ ಪದ ವಾದ ಮಾಡ್ತಿದ್ರ, ಹೇಳಿ ನೀವು ಅವ್ರ ಪ್ರೀತಿನ ಕಳ್ಕೋಬೇಡಿ, ಅವ್ರು ತುಂಬಾ ಇಷ್ಟಪಡ್ತಾರೆ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ. ನಂತರ ಈ ಕಡೆ ದೇವ್ರೆ, ದಯವಿಟ್ಟು ಕ್ಷಮಿಸ್ಬೇಡಪ್ಪ, ಒಳ್ಳೆ ಕೆಲಸಕ್ಕೆ ಸುಳ್ಳು ಹೇಳಿದ್ರೆ ತಪ್ಪಲ್ಲ ಅಲ್ವಾ ಅಂತದಾಗ ಈ ಕಡೆ ಅಜ್ಜಿ ಬಂದು, ನೀನು ಏನು ಮಾಡಿದ್ಯೋ ಅದು ತಪ್ಪಲ್ಲ ಗಂಗ, ಒಳ್ಳೆ ಕೆಲಸನೇ ಮಾಡಿದ್ಯಾ. ಖಂಡಿತ ವೈಷ್ಣು ಮತ್ತು ಕೀರ್ತಿ ಲವರ್ಸ್ ಅಂತ ಗೊತ್ತಾದರೆ ಏನಾಗ್ಬಿಡುತ್ತೋ, ಲಕ್ಷ್ಮಿ ಹೇಗೆ ರಿಯಾಕ್ಟ್ ಮಾಡಿಬಿಡ್ತಾಳೋ, ಅದನ್ನು ತಪ್ಪಿಸಿದ್ಯಾ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಕೀರ್ತಿ, ಇನ್ನು ನನ್ನ ವೈಷ್ಣವ್ ನಾನು ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ, ವೈಷ್ಣು ನಾನು ಯಾಕೆ ಈ ರೀತಿ ಮಾಡ್ತಿದ್ದೀನಿ ಅಂತ ನಿಂಗೆ ಬೇಜಾರಾಗ್ತಿದೆ ಅಲ್ಲ, ಖಂಡಿತ ನಾನು ಮಾಡ್ತಿರೋದೇ ನಮ್ಮಿಬ್ರು ಒಳ್ಳೇದಕ್ಕೋಸ್ಕರ. ನಾನು ಈ ರೀತಿ ನಿನ್ನಿಂದ ದೂರ ಆದರೆ ನಿನಗೆ ನನ್ನ ನೆನಪಾಗುತ್ತೆ, ನಾನು ಏನು, ನನ್ನ ಪ್ರೀತಿ ಏನು, ನಿನಗೆ ಎಷ್ಟು ಮುಖ್ಯ ನಾನು ಅನ್ನೋದು ಗೊತ್ತಾಗುತ್ತೆ, ಅದಕ್ಕೋಸ್ಕರ ಅಷ್ಟೇ ಇಷ್ಟೆಲ್ಲ ಡ್ರಾಮಾ ಅಂತ ಹೇಳ್ತಿದ್ದಾಳೆ. ಆದರೆ ನಂತರ ಕೀರ್ತಿ ಮನ್ಸು ಬಂದು, ಏನು ಮಾಡ್ತಿದ್ಯಾ ನೀನು, ಈ ರೀತಿ ನೀನು ದೂರ ಆಗ್ಬಿಟ್ರೆ ಗಂಡ ಹೆಂಡತಿ ಇಬ್ಬರು ಕೂಡ ಒಂದಾಗಲ್ವಾ, ಸಂಸಾರ ಶುರು ಮಾಡಲ್ವಾ, ಇಲ್ಲಿ ತನಕ ನೀನಿದ್ದ ಏನೋ ಮಾಡ್ತಿದ್ದೆ, ಆದರೆ ಈಗ ನೀನೇ ದೂರ ಆಗ್ಬಿಟ್ರೆ ವೈಷ್ಣು ಬಂದಿದ್ದಂಥದ್ದು ಕ್ಲಿಯರ್ ಆಯಿತು ಅಂದ್ಕೊಂಡು ಲಕ್ಷ್ಮಿ ಜೊತೆ ಮೂವ್ ಆನ್ ಆಗಿ ಅವಳನ್ನ ಒಪ್ಕೊಳ್ಳಲ್ವಾ, ಜೊತೆಗೆ ಯಾವುದೇ ರೀತಿಯ ಹರ್ಡಲ್ಸ್ ಕೂಡ ಇಲ್ಲದೆ ಇದ್ದಾಗ ಇಬ್ಬರು ಕೂಡ ಹತ್ತಿರ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಕೀರ್ತಿಗೂ ಕೂಡ ಗೊಂದಲ ಶುರು ಆಗ್ಬಿಡತ್ತೆ. ಫೈನಲಿ ಇಲ್ಲಿ ಕಾವೇರಿ ಅವರು ಇನ್ನೂ ಯಾಕೆ ತನಗೆ ಕಾಲ್ ಮಾಡಿ ಏನಿದು ಪ್ಲ್ಯಾನ್ ಅಂತ ಕೇಳ್ತಿಲ್ಲ ಅಂತ ಕೂಡ ಕೀರ್ತಿ ಅನ್ಕೋತಿದ್ದಾಳೆ. ಇವಳು ಅನ್ಕೊಳ್ಳೋಕೆ ಸರಿಯಾಗಿ ಇಲ್ಲಿ ವೈಷ್ಣವ್ ಲಕ್ಷ್ಮಿ ಇಬ್ಬರು ಕೂಡ ತಿರಸ್ ಮೇಲೆ ಬಂದಿದ್ದಾರೆ. ಈ ಕಡೆ ಲಕ್ಷ್ಮಿ ವೈಷ್ಣವ್ ಹತ್ರ, ಈಗಲೂ ಕೂಡ ನಿಮ್ಮ ಪ್ರೀತಿ ಹುಡುಗಿ ನಿಮ್ಮ ಮನಸ್ಸಲ್ಲೇ ಇದ್ದಾಳಲ್ವ, ನಿಮಗೆ ಅವಳನ್ನು ಮರೆಯೋಕೆ ಆಗ್ತಿಲ್ಲ ಅಲ್ವಾ ಅಂತ ಕೇಳ್ತಾ ಇದ್ರೆ, ಈ ಕಡೆ ವೈಷ್ಣವ್ ಅವಳ ಕೈ ಹಿಡ್ಕೋತಾನೆ. ಕೈ ಹಿಡ್ಕೊಂಡು ಹತ್ರ ಆಗ್ತಿದ್ದಾನೆ, ಪ್ರೀತಿಯಿಂದ ಕಣ್ಣುಗಳನ್ನೇ ನೋಡ್ತಿದ್ದಾನೆ. ಇಬ್ಬರ ನಡುವೆ ಒಂದು ರೊಮ್ಯಾಂಟಿಕ್ ಸೀನ್ ಕ್ರಿಯೇಟ್ ಆಗ್ತದೆ. ಹಾಗಿದ್ರೆ ಖಂಡಿತವಾಗ್ಲೂ ಇದು ನಿಜಾನ, ಕನಸ ಅಥವಾ ನನಸ? ನಮ್ಮ ಪ್ರೊಡಿಕ್ಷನ್ ಪ್ರಕಾರ ಖಂಡಿತ ಇದು ಕನಸು. ಈ ಕಡೆ ಕೀರ್ತಿನೇ ಕಾಣ್ತಿರ್ತಕ್ಕಂತಹ ಕನಸು, ತನ್ನ ಪ್ಲಾನ್ ಉಲ್ಟಾ ಹೊಡೆದ್ರೆ ಅಂತ. ಖಂಡಿತ ಕೀರ್ತಿ ಏನಾದರೂ ದೂರ ಆದರೆ ಖಂಡಿತ ಉಲ್ಟಾ ಹೊಡೆಯುತ್ತೆ. ಆಲ್ರೆಡಿ ಈ ಕಡೆ ವೈಷ್ಣವ್ ಕೀರ್ತಿನ ಮರ್ತಿದ್ದಾನೆ, ಈ ಕಡೆ ಅವಳು ತನ್ನ ಲೈಫಲ್ಲಿ ಮೂವ್ ಆನ್ ಆಗಿದ್ದಾಳೆ ಅನ್ನೋದು ಗೊತ್ತಾದರೆ ಖಂಡಿತ ಲಕ್ಷ್ಮಿ ಜೊತೆ ತುಂಬ ಖುಷಿಯಿಂದ ಮೊದಲಿಗಿಂತ ಹೆಚ್ಚಾಗಿ ಇರ್ತಾನೆ. ಈ ಕಡೆ ಕೀರ್ತಿ ತನ್ನ ಪ್ಲಾನನ್ನು ಮತ್ತೆ ಉಲ್ಟಾ ಮಾಡ್ತಾಳ. ಏನಾಗತ್ತೆ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಮರಿಬೇಡಿ.